ಮೈಸೂರಿನ ಫಾರ್ಮ್ ಹೌಸ್ ನಲ್ಲೇ ಕಿಲ್ಲಿಂಗ್ ಸ್ಟಾರ್ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ, ಜಾಲಿ ಮೂಡ್ ನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿದ್ದಾರೆ. ಚಿಕಿತ್ಸೆಯನ್ನ ಮರೆತು ಜಾಲಿ ಮೂಡ್ ತೆರಳಿದ್ದಾರೆ. ಈಗ ಬೆನ್ನು ನೋವಿಲ್ಲ, ಯಾವುದೇ ಆತಂಕ ಇಲ್ಲ, ಬೇಲ್ ಸಿಕ್ತು, ಆ ಬಳಿಕ ಫುಲ್ ಜಾಲಿ ಜಾಲಿ. ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಮೈಸೂರಿಗೆ ತೆರಳಿದ್ದಾರೆ ದಾಸ. ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ದರ್ಶನ್ ಫಾರ್ಮ್ ಹೌಸ್, ವಿನೀತ್ ಫಾರ್ಮ್ ಹೌಸ್ ಏನಿದೆ ಆ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ. ಅವ್ರ ಜೊತೆ ಅವ್ರ ಕುಟುಂಬ ಇದೆ, ಸ್ನೇಹಿತರಿದ್ದಾರೆ, ಧನ್ವೀರ್ ಇದ್ದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಇನ್ನಿತರ ಸ್ನೇಹಿತರು ದರ್ಶನ್ಗೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ವಿ, ಮೊದಲಿಗೆ ದರ್ಶನ್ ಕಾಣಿಸ್ಕೊಂಡ್ರು, ಆನಂತರ ಮಾಧ್ಯಮದವರಿಗೆ ಯಾವಾಗ ಕಾಣಿಸುತ್ತೆ ಅಂತ ಗೊತ್ತಾಯ್ತು, ಆಗ ಗೇಟ್ಗಳನ್ನ ಕೂಡ ಈಗ ಕ್ಲೋಸ್ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಬೆನ್ನು ನೋವಿಲ್ಲ, ಆರಾಮಾಗಿದ್ದಾರೆ, ಫಿಸಿಯೋಥೆರಪಿ ಕೊಟ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಜೈಲಿಂದ ರಿಲೀಸ್ ಆದ ಸಂದರ್ಭದಲ್ಲಿ ಯಾವ ರೀತಿ ಇದ್ರೋ ಆ ರೀತಿಯಾಗಿ ಇಲ್ಲ. ಬೆನ್ನು ನೋವು ನಾಟಕ, ಆಪರೇಷನ್ ಮಾಡಿಸ್ಲಿಲ್ಲ, ಡಿಸ್ಚಾರ್ಜ್ ಆದ್ರು. ಡಿಸ್ಚಾರ್ಜ್ ಆದ ನಂತರ ಡೈರೆಕ್ಟ್ ಫಾರ್ಮ್ ಹೌಸ್ಗೆ ಹೋಗಬೇಕಿತ್ತು. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಎಲ್ಲವೂ ಕೂಡ ನಾಟಕ ಮಾಡಿದ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಬಳ್ಳಾರಿ ಜೈಲಲ್ಲಿದ್ದಾಗ ಕುಂಟುತ್ತಾ ಬಂದ್ರು, ಬಹಳ ಫ್ಯಾನ್ಸ್ ಬೇಸರ ಮಾಡಿಕೊಂಡ್ರು. ದರ್ಶನ್ಗೆ ಇಷ್ಟೊಂದು ನೋವಿದೆ, ಪೊಲೀಸರು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಬೇಲ್ ಕೊಡಬೇಕು, ಶಸ್ತ್ರಚಿಕಿತ್ಸೆ ಆಗಲೇಬೇಕು ಅಂತ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಆ ನಂತರ 6 ವಾರಗಳ ಕಾಲ ಆಪರೇಷನ್ಗೆ ಟೈಮ್ ಲೈನ್ ಸಿಕ್ತು. ಆದರೆ ಆ ಸಂದರ್ಭದಲ್ಲಿ ಮಧ್ಯಂತರ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಪರೇಷನ್ ಮಾಡಿಲ್ಲ. ಆಸ್ಪತ್ರೆಗೆ ಕುಂಟುತ್ತಾ ಹೋದ್ರು, ಬರೋವಾಗ್ಲೂ ಕೂಡ ಒಂದಷ್ಟು ಕುಂಟುತ್ತಾ ಬರುವಂತ ರೀತಿಯಲ್ಲಿ ಮಾಡಿದ್ರು. ಆದರೆ ಆಪರೇಷನ್ ಮಾತ್ರ ಆಗಿಲ್ಲ. ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಿದಂಥ ಆಪರೇಷನ್ ಕತೆ ಏನಾಯಿತು ಅನ್ನುವಂಥ ಪ್ರಶ್ನೆ, ಜೊತೆಗೆ ಬೆನ್ನು ನೋವು ಏನಾಯಿತು ಅನ್ನುವಂಥ ಪ್ರಶ್ನೆ ಕೂಡ ಒಂದಷ್ಟು ಸೆಕೆಂಡ್ಗಳ ಕಾಲ ಈ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆನಂತರ ಯಾವಾಗ ಗೊತ್ತಾಯಿತು, ಮಾಧ್ಯಮದ ಕಣ್ಣಿಗೆ ಬಿದ್ದೆ ಅಂತ ಗೊತ್ತಾಯಿತು, ಆಗ ಪಕ್ಕಕ್ಕೆ ಸರ್ಕೊಂಡಿದ್ದಾರೆ. ಅದನ್ನು ಕೂಡ ಗಮನಿಸಿದ್ವಿ. ಆ ನಂತರ ಈ ಗೇಟನ್ನು ಕ್ಲೋಸ್ ಮಾಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಯಾರ ಕಣ್ಣಿಗೂ ಕೂಡ ಬಿಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಜೈಲಲ್ಲಿದ್ದಾಗ ಇದ್ದಂಥ ಬೆನ್ನು ಎಲ್ಲಿ ಹೋಯಿತು, ಆಪರೇಷನ್ ಮಾಡಿಸ್ದೆ ಅನ್ನುವಂಥ ಪ್ರಶ್ನೆ ಈಗ ಅನೇಕರು ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್.